ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದ್ರಿ ನೋಡ್ರಿ. ಬರ್ರಿ ಇವತ್ತು ಊರಿಂದ ಅವ್ವ ಹಬ್ಬಕ್ಕೆ ಏನೆಲ್ಲ ಮಾಡಿದ್ರೆ ತಿಂಡಿ ತಿನಿಸು ಕಳಿಸ್ಕೊಟ್ಟಾರ ಏನಂತ ನೋಡಮ್ಮ. ಮಗ ಹೋಗಿ ತೊಗೊಂಬಂದ. ಅವ್ರ ಕಾಕ ಬರ್ತಾರೆ ದಿನ ಡ್ಯೂಟಿಗೆ, ದಿನ ಅಲ್ಲ ವಾರದಾಗ 2 ಸಾರಿ ಡ್ಯೂಟಿಗೆ ಬರ್ತಾರೆ. ಈ ಕಡೆ ಅವ್ರು ಬೆಂಗಳೂರು ಡ್ಯೂಟಿನ ಮಾಡೋದು, ನಮ್ಮ ತಂಗಿ ಯಜಮಾನ್ರು. ಹೀಗಾಗಿ ಊರಿಂದ ಏನೇ ತರಬೇಕಂದ್ರೆ ನಮ್ಗೇನು ತೊಂದರೆ ಇಲ್ಲ ನೋಡ್ರಿ. ಅವ್ರಿಗೆ ಬಸ್ಸಿಗೆ ಅಪ್ಪ ಬಂದು ಬಸ್ಸಿಗೆ ಇಟ್ಟು ಕಳಿಸ್ತಾನೆ ರೀ, ಹುಣಚಿಗೆ ಬಸ್ಸಿಗೆ ಇಟ್ಟು ಕಳಿಸ್ತಾನೆ. ನಮ್ಮ ತಂಗಿ ಗಂಡ ತೊಗೊಂಬರ್ತಾರೆ ರೀ. ಮಗ ಹೋಗಿ ತೊಗೊಂಬಂದನ್ ರೀ. ಇಲ್ಲಿದು 1.5 ಕಿಲೋಮೀಟ್ರ್ ಮ್ಯಾಗ ಆಗತ್ತೆ ರೀ ಗುರುಗುಂಟಪಾಳ್ಯ. ಮಗ ಹೋಗಿ ತೊಗೊಂಬಂದ ನೋಡ್ರಿ. ಬರ್ರಿ ಈಗ ರೊಟ್ಟಿ ತೆಗೆದು ಇಟ್ಟಿನಿ ರೀ ಕಡ್ಯಾಕ. ಇಷ್ಟು ರೊಟ್ಟಿ ಕಟ್ಟಾಳ ಹೂವು ಅಂದ್ರೆ ಬ್ಯಾಗ್ನೊಳಗೆ ಅಪ್ಪುಟ ರೊಟ್ಟಿ ಬಾಕ್ಸ್ ಅದು ನಡೆಯಂಗಲ್ಲ ರೀ, ಲಗೇಜ್ ಆಗ್ತದೆ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಹಬ್ಬದಾಗ ರೊಟ್ಟಿ ಮಾಡ್ಯಾರಲ್ರಿ, ಅವಿಷ್ಟು ರೊಟ್ಟಿ ಅನ್ನೋದ ಕವರ್ನೊಳಗೆ ಮುರಿದಿಟ್ಟು ಕಟ್ಟಾರ. ನಮ್ಮ ತಂಗಿ ಬ್ರೆಡ್, ಮಕ್ಕಳಿಗೆ ಬ್ರೆಡ್ ತೊಗೊಂಡಾಳ. ಮಕ್ಕಳಿಗೆ ತೊಗೊಂಡದ್ರಾಗೆ ಮತ್ತು ಇಲ್ಲಿ ಒಬ್ಬ ಮಗ ಅದನಲ್ಲ ಅಂತ ಹೇಳ್ಬಿಟ್ಟು ನೋಡ್ರಿ ಎಷ್ಟು ಪ್ರೀತಿ ನೋಡ್ರಿ. ಈ ನನ್ನ ಮಗನ ಮ್ಯಾಗ ತೊಗೊಂಬಂದು ಮಕ್ಕೊಂಡ ನೀಸೋದು ಫೋನ್ ನೋಡ್ಕೊತ. ನಾನು ಮಕ್ಕೊಂಡಿದ್ದೀನಿ ರೀ ನೋಡ್ರಿ, ಇನ್ನೂ ಹಾಸಿಗೆ ಹಂಗೆ ಅದಾವೆ ಚಾಪಿ ನೋಡ್ರಿ. ಇಷ್ಟು ಬ್ರೆಡ್ ಕಳ್ಸ್ಯಾಳ. 5:15 ಅಲಾರಾಮ್ ಇಟ್ಟಿನಿ. 5:15 ಮುಂಚೆನೇ ಹಚ್ಚ ನಿಮ್ಮ ಕಾಕ. ಫಾಸ್ಟಾಗಿ ಹೋದೆನು ನೀವು ಹೋದಿಂದ ಅಲಾರಾಮ್ ಆಲಕತ್ತಿ ಹಿಂದ್ರ ಗಡಿಗೆ. ಅದು ಜಾಲಹಳ್ಳಿ ಕ್ರಾಸ್ ಇದ್ರಂತ ಫೋನ್ ಮಾಡಿದ. ಮೊದ್ಲು 8ನೇ ಮೈಲಿ ಇದ್ದೀನಿ ಅಂತ ಫೋನ್ ಮಾಡಿದ. ಆಮೇಲೆ 8ನೇ ನೀ ಕಂಪ್ನಿ ಹತ್ರ ಇದ್ದಾಗ ಏನದ ಅವಾಗ ಜಾಲಹಳ್ಳಿ ಇದೀನಿ ರೀ ಅತೇಕೆ ಅಂತ ಹೊಂಟನ್ ತೋರ್ಪ ಬರಕತ್ತಾನ ಅಂತೇಕೆ ಅಂದೆ ನೋಡ್ರಿ. ಇವು ಮಿಕ್ಸ್ ಬಿಸ್ಕಿಟ್ ಬರ್ತಾವಲ್ಲ. ಹೋಗೋಣ ಸೀದಪ್ಪ. ಪುರ ಹಿಂದೆ ನಿಂದ್ರಸಿದ್ ನಾನು ನಿಮ್ಮ ಕಾಕ. ತಾನು ಇಷ್ಟು ಮಕ್ಕಳಿಗೆ ನಮ್ಮ ಪುಟ್ಟಿಗೆ ಹಾಸ್ಟೆಲ್ಗೆ ಬಿಟ್ರಲ್ರಿ, ಚೋಡ ಮಾಡ್ಯಾಳ. ಅವಿಷ್ಟು ಚೋಡ ಕಟ್ಟಾಳ. ಶೇವ್ ತನ್ನ ಮಕ್ಕಳಿಗೆ ಏನು ತೊಗೊಂಡಾಳ ಅದ್ರಾಗ ಎಲ್ಲ ಈಸಿಸ್ ಕಟ್ಟಾಳ ನೋಡ್ರಿ. ತುಪ್ಪ ರೀ, ಅರ್ಧ ಲೀಟ್ರ್ ತುಪ್ಪ ಅದ ರೀ, ಎಲ್ಲ ಕಟ್ಟಾರ ನೋಡ್ರಿ. ಅದು ಪ್ಯಾಕೆಟ್ ಅದ ರೀ ಪೂರ. ತೊಗರಿ ಕಾಳು, ನನ್ನ ಮಗನಿಗೆ ತೊಗರಿ ಕಾಳಿನ ಗುಗ್ರಿ ಅಂದ್ರೆ ಭಾಳ ಇಷ್ಟ ರೀ. ಮೊನ್ನೆ ಒಂದು ಸಾರಿ ಮಾಡಿದಾಗ ಏನದ ಇನ್ನೊಂದು ಸಾವನ್ ಮಮ್ಮಿ ಅಂದೆ. ಇಲ್ಲಪ್ಪ ಖಾಲಿ ಅದು ಸ್ವಲ್ಪ ತೊಗೊಂಬಂದಿದ್ದೆ ಊರಿಂದ ಅಂದೆ. ಮತ್ತು ಅಕ್ಕಿ ಗಂಡ ಮನೆಯಿಂದ ಒಂದಿಷ್ಟು ತೊಗರಿ ಕಟ್ಕಾಯ್ಸಾಳ ನೋಡ್ರಿ. ಇಷ್ಟು ತೊಗರಿ ಅವು ಬೇಡ್ದಾಗ ಏನದ ಮಾಡಿ ಕೊಟ್ರಾಯ್ತು ಅಂತ. ಚಕ್ಲಿ ರೀ, ಇಷ್ಟು ಚಕ್ಲಿ ಕಟ್ಟಿರ ನೋಡ್ರಿ. ತವ್ರ ಮನೆಯಿಂದ ತಿನಿಸು ಬಂದದ್ದು. ನಾ ಒಂದು ಬಾಕ್ಸ್ ಕಳ್ಸಂತ ಹೇಳಿದ್ದೆ, ಬಾಕ್ಸ್ ಕಳ್ಸ್ಯಾರ ಬೂಸ್ಟಿಂದು. ಆಮೇಲೆ ಕಿಟ್ಲಿ ಇದಕ್ಕೆ ಹೋಗ್ಬೇಕಾದ್ರೆ, ಕಂಪ್ನಿಗೆ ಹೋಗ್ಬೇಕಾದ್ರೆ ಸಾಂಬಾರು ಅದು ಹಾಕ್ಕೊಂಡು ಹೋಗಕ್ಕೆ ಬೇಕಲ್ಲ. ನಾನು ಎಲ್ಲ ಅಷ್ಟು ಬಾಂಡೆಗಳು ಕಟ್ಟಿಟ್ಟೀನಿ ರೀ ನಾನು. ಹೀಗಾಗಿ ಅವು ಕಳಿಸ್ಕೊಟ್ಟೆ. ಅದು ಸೌಂಡ್ ತೆಗಿಯೋ ಬರ್ಬಾರ್ದಿದ್ರಾಗ, ಸೌಂಡ್ ತೆಗಿ. ಮತ್ತು ಅವ್ವ ಒಂದಿಷ್ಟು ಚೋಡ ಕಟ್ಟ್ಯಾರ ನೋಡ್ರಿ. ಬರಲ್ಲೇ ತೆಗೆದ್ರೆ ಕೊಡ್ರಿ. ನೋಡ್ರಿ ಎಷ್ಟು ಚೋಡ ಅದಾವೆ ನೋಡ್ರಿ. ಇವು ತಂಗಿ ಚೋಡ, ಆಮೇಲೆ ಅವು ಚೋಡ, ಆಮೇಲೆ ಈ ಸದ್ ಖರ್ಚಿಕೆ ಬರ್ತಾವೆ ನೋಡ್ರಿ. ಈಗ ಮತ್ತು ಶಂಕರಪಾಳೆ ಮಾಡ್ಯಾರ, ಶಂಕರಪಾಳೆ ಇಟ್ಟಾರ. ಮತ್ತಿದು ಚಟ್ನಿ ರೀ. ಅಲ್ಲ ನಾನು ಇದು ಹೇಳಿದ್ದೆ, ಆಳ್ವಿ ಹೇಳಿದ್ದೀನಿ ರೀ. ಎಷ್ಟೋ ಜನರಿಗೆ ಆಳ್ವಿ ಅಂದ್ರೆ ಏನಂತ ಗೊತ್ತಿಲ್ಲಲ್ಲ. ಆಳ್ವಿ ಕಾಳು ತೋರಿಸ್ತೀನಿ ತಡ್ರಿ. ಇದು ಆಳ್ವಿ, ಯಾಕಂದ್ರೆ ನನಗೆ ಭಾಳ ಮೈಕೈ ನೋವು. ಇಲ್ಲಿ ಕೋಲ್ಡ್ ಜಾಸ್ತಿ ಅಲ್ರಿ. ಅದ್ರಾಗ ನಮ್ಮ ಫ್ಯಾಕ್ಟ್ರಿ ಒಳಗೆ ಫುಲ್ಲು ಫ್ಯಾನು, ಸಿಕ್ಕಾಪಟ್ಟೆ ಫ್ಯಾನ್ ಹಾಕಿರ್ತಾರೆ. ಆ ಫ್ಯಾನಿನ ಗಾಳಿಗೆ ನನಗೆ ಫುಲ್ ಮೈ ಬ್ಯಾನ್ ಆಗಿಬಿಡ್ತೈತೆ ರೀ. ಹೀಗಾಗಿ ಎಲ್ಲ ಮುಡ್ಡಿ ಜುಬ್ಬ ಬೆನ್ನು ಎಲ್ಲ ಬ್ಯಾನ್ ಆಗ್ತಿರ್ತಾವೆ. ಅದಕ್ಕೆ ಸ್ವಲ್ಪ ಆಳ್ವಿ ಕಳಿಸವ. ಯಾವಾಗಾರ ವಾರದಾಗ 2 ವಾರದಾಗ ಒಂದು ಸಾರಿ ಕುಡಿತೀನಿ. ಅಂದ್ರೆ ಈ ಗಟ್ಟು ಮುಟ್ಟು ನೋಡ್ರಿ ದೇಹ ಇದಕ್ಕೆ. ಹೀಗಾಗಿ ಆಳ್ವಿ ಕಳ್ಸಂದದಕ್ಕೆ ಅವು ಆಳ್ವಿ ಕಳ್ಸ್ಯಾಳ. ಇದು ಕೆಟ್ಲಿ ಸಾಂಬಾರು ಹಾಕ್ಕೊಂಡು ಹೋಗೋದಕ್ಕಂತೆ ಕೆಟ್ಲಿ. ಆಮೇಲೆ ಬರ್ರಿ ಈ ಬಾಕ್ಸ್ನಾಗ ಏನು ಕಳ್ಸ್ಯಾರ ಓಪನ್ ಮಾಡೋದೆಲ್ಲ ಐತಿ. ಈ ಕಡೆ ಇಟ್ರ ಓಪನ್ ಮಾಡೋದು ನೋಡ್ರಿ. ಕರ್ಚಿಕಾಯಿ ಮತ್ತು ಇದ್ರಾಗ ಇಷ್ಟು ಚಕ್ಲಿ ಇಟ್ರ. ನಮ್ಮ ಮೊಕ್ಕನೇ ತೊಳೆದಿಲ್ರಿ ನಾನು. ಹೊರಗೆ ಹೋಗಿ ಅಂಗಳ ಕಸ ಹುಡುಗಿ ಮೆಟ್ಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕಿ ಬಂದೀನಿ. ಮಗ ಬಂದ, ಈ ಹಂಗೆ ಚೀಲ ಬಿಚ್ಕೋತ ಕುಂತೆ ನೋಡಿ ಸ್ನೇಹಿತರೆ. ಇಷ್ಟೆಲ್ಲ ಐತಿ ಅಮ್ಮನ ಪ್ರೀತಿ, ಹಾಗೆ ತಂಗಿ ಪ್ರೀತಿ ಈ ಥರ ಐತಿ ನೋಡ್ರಿ. ಹೀಗೆಲ್ಲ ಐತಿ. ಅವರು ಜೀವ ಹಳಾಳು ಮಾಡ್ಕೊಳಕತ್ತಿದ್ರು. ಆಕಿನೂ ಹಬ್ಬಕ್ಕೆ ಊರಾಗಿದ್ರಿ, ಅಷ್ಟೆಲ್ಲ ಮಾಡ್ತಿದ್ಲಲ್ಲ ಅಂತೇಕೆ
ಏನು ಹಳೇಳು ಮಾಡ್ಕೊಬೇಡ್ರಿ ಅವ ಅಂತಿಲ್ಲ ಅದು ಬದುಕಲ್ಲ ಅಂತೇಕೆ ಅಂದು ಅವ್ರು ಹಳೆ ಮಾಡ್ಕೊಳಕತ್ತಿದ್ರು. ಹಂಗೆ ಇಷ್ಟು ಎಲ್ಲ ಏನದ ಕೊಟ್ಟು ಕಳಿಸಿದ್ರು ನೋಡ್ರಿ. ಎಷ್ಟು ಹೈರಾಣಾದ್ರೆ ಗೊತ್ತೇನ್ರಿ ನಮ್ಮ ಅಪ್ಪ ಮತ್ತು ನಮ್ಮ ತಂಗಿ ಭಾಳ ಹೈರಾಣ ಅದ ರೀ. ಇದಿಷ್ಟು ಬಸ್ಸಿಗೆ ಇಡ್ಬೇಕಂತಂದ್ರೆ ಅಪ್ಪ ಬಂದು ಹುಣ್ಚಿಗೆ ಕೊಡ್ಬೇಕು ಹುಣ್ಚಿಗೆ ನಿಂದಿರ್ಬೇಕು ತೊಗೊಂಡು. ತಂಗಿ ಗಂಡ ಮನೆಯಿಂದ ಬಂದು ಹುಣ್ಚಿಗಿಲಿಂದ ಬ್ಯಾಗ್ ತೊಗೊಂಡು ಹೋಗ್ಬೇಕು. ಬ್ಯಾಗ್ ತೊಗೊಂಡೋಗಿ ಮತ್ತು ಆಕೆ ಗಂಡನ ಬಸ್ಸಿಗೆ ಏನದ ಬುತ್ತಿ ಕೊಡ್ತಾರೆ ರೀ. ಈ ಕಡೆ ಬರ್ಬೇಕಾದ್ರೆ ರೊಟ್ಟಿ ಅದು ಕಟ್ಟಿರ್ತಾರಲ್ಲ ಆ ರೊಟ್ಟಿ ಜೊತೆಗೆ ಬ್ಯಾಗ್ ಕೊಡ್ಬೇಕು. ಮತ್ತು ಇದಿಷ್ಟು ಬ್ಯಾಗ್ ತಮ್ಮೂರಿ ತೊಗೊಂಡೋಗಿ ಮತ್ತು ಆಕೆ ಗಂಡಗೆ ಬುತ್ತಿಗೆ ರೊಟ್ಟಿ ಮಾಡಿ ಕಟ್ಟಿ ಬ್ಯಾಗಿಟ್ಟು ಯಪ್ಪ ಹೈರಾಣ ತೊಗೊಂಡಾರ್ರಿ ನಮ್ಮ ತಂಗಿ ನಮ್ಮ ಅಪ್ಪ ಎಲ್ಲರೂ. ನನ್ನ ಸಲಿಗೆಟ್ಟೆಲ್ಲ ಹೈರಾಣ ಆತಾರೆ ನೋಡ್ರಿ. ಓಕೆ ಸ್ನೇಹಿತರೆ, ಈ ಥರ ಐತೆ ನೋಡ್ರಿ. ಹಿಂಗೈತೆ ನೋಡ್ರಿ ಇವತ್ತಿಂದು ಹಬ್ಬದ್ದು. ಟಾರ್ಚ್ ಕಣ್ಣು ಕುಕ್ಲಾಗತ್ತವ ನಾನು ಆ ಕಡೆ ಹೊಳೆ ಮಕ್ಕೋ ಆ ಕಡೆ ಹೊಳು ಕಣ್ಣಾಗ ಟಾರ್ಚ್. ಓಕೆ ಈ ಥರ ಐತೆ ನೋಡ್ರಿ. ಇವತ್ತು ಸಂಡೇ ನೋಡ್ರಿ. ಇವತ್ತು ಸಂಡೇ ಹಿಂಗಾಗಿ ಲೇಟಾಗಿ ಹೇಳ್ಬೇಕು ಅಂತ ಅಂದ್ಕೊಂಡಿವಿ. ಆದರೂ ಅದು ಹೇಳೋ ಹೊತ್ತಿಗೆ ಎಚ್ಚರಾಗೋ ಹೊತ್ತಿಗೆ ಎಚ್ಚರ ಆಗ್ತದೆ ನೋಡ್ರಿ. ಹಿಂಗಾಗಿ ಬಟ್ಟೆ ಅದಾವೆ ರೀ ಒಂದು ವಾರದವು. ಇವತ್ತೆಲ್ಲ ಅಷ್ಟು ಬಟ್ಟೆ ತೊಳಿಬೇಕು. ಮೊದಲು ಹೋಗಿ ಸಾಬಾನು ಪುಡ್ಯಾಗ ಹಾಕಿಟ್ಟು ಬರ್ತೀನಿ. ಹಾಕಿಟ್ಟು ಬಂದು 9 ಗಂಟೆ ಸುಮಾರು ಹೋಗಿ ತೊಳೆದು ಒಣಾಕಿ ಬಿಟ್ನಿ ಅಂದ್ರೆ ಅಲ್ಲಿ ಒಣಕೋತ್ ಕುಂದಿರ್ತಾವೆ. ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕು ರೀ. ಇದು ಈರುಳ್ಳಿ ಖಾಲಿ ಆಗ್ಯಾವು. ಎಷ್ಟೋ ದಿನ ಆಯ್ತು ಈರುಳ್ಳಿ ತೊಗೊಂಬಂದು ಖಾಲಿ ಆಗ್ಯಾವ. ಈರುಳ್ಳಿ ಟೊಮಟೊ ಮೆಣ್ಸಿಕಾಯಿ ಅಂತೂ ಸಿಗ್ತಾವೆ ಬಿಡ್ರಿ. 5 ರೂಪಾಯಿ 10 ರೂಪಾಯಿ ಮೆಣ್ಸಿಕಾಯಿ. ನಾವು ಏನು 2 ರೂಪಾಯಿ ಕೊಡು ಅಂದ್ರೆ ಕೊಡ್ತಾರೆ ಅಂಗಡಿಗಳದಾಗ. ಏನು ತೊಂದರೆ ಇಲ್ಲ ಕಾಯಿಪಲ್ಯಕ್ಕೆ. ಆದ್ರೂ ಈರುಳ್ಳಿ ಜಾಸ್ತಿ ತೊಗೊಂಡು ಇಟ್ಕೊಂಡೆ ಅಂದ್ರೆ ಒಂದು 3 ಕಿಲೋ ತೊಗೊಂಡು ಇಟ್ಕೊಂಡೆ ಅಂತಂದ್ರೆ ಎಷ್ಟೊಂದು ದಿನ ಹೋಗ್ತಾವ್ರಿ. 1 ತಿಂಗಳು 2 ತಿಂಗಳು ನಂಗೆ. ಹೀಗಾಗಿ ಏನು ಇರೋರು ಇಬ್ಬರು ಇರ್ತೀವಿ ಮಗ ನಾನು. ಹೀಗಾಗಿ ಅಷ್ಟೊಂದು ಕಳ್ತಾವ ಹಾಕಳಿಗೆ ಬರಕತ್ತಾವ. ಓಕೆ ಸ್ನೇಹಿತರೆ, ಈ ಥರ ಐತೆ ನೋಡ್ರಿ. ನನ್ನ ಮಗ ಅಂತೂ ಜಪ್ ಇಟ್ಕೊಂಡು ಕೂತಿದ್ದ. ಆಯಿ ಮನೆಗೆ ಏನೇನು ತಿನ್ಸ ಮಾಡ್ರೆ ಏನೇನಿಲ್ಲ ನಮಗೆ ತಿನ್ನಬೇಕು ಮಾಡ್ಬೇಕಂತೇಳಿ ಅಷ್ಟು ಎಲ್ಲ ಬಂದು ನೋಡಪ್ಪ ಪುಟ್ಟಣ್ಣ. ಹಾಂ ನೋಡ್ರಿ ಅವನಿಗೆ ಟಾರ್ಚ್ ಹಿಡಿದು ಕಣಕ್ಕೆ ಹೋಗ್ಲಾಗತ್ತಾವತ್ತ. ಹಿಂಗೈತೆ ನೋಡ್ರಿ. ತವರ ಮನೆಯ ಪ್ರೀತಿ ಬಂತು. ಕೊಬ್ಬರಿ ಕುಬ್ಸಕ್ಕಂತೇಳಿ 500 ರೂಪಾಯಿ ಹಾಕ್ಯಾರ್ರಿ. ಅದಕ್ಕೆ ಏನದ 500 ರೂಪಾಯಿ ನನಗೆ ಬೇಡ, ಅಲ್ಲೇ ಜಮಾ ಇಡ್ರಿ ಅಂತ ಏಕೆ ಹೇಳಿ ನಾನು. ನಮ್ಮ ಕಡೆ ಈ ಸೈಡ್ ಇದನ್ನೆಲ್ಲ ಕೊಟ್ಟು ಮ್ಯಾಗ ಒಂದು ಜೋಡಿ ಬ್ಲೌಸ್ ಪೀಸ್ ಕೊಡ್ತಾರೆ ರೀ. ಅಥವಾ ತವ್ರ ಮನೆಗೆ ನಾವೇ ಹೋಗಿದ್ದೀವಿ ಅಂದ್ರೆ ಸೀರೆ ಉಡಿಸಿ ಕಳಿಸ್ತಾರೆ. ಈಗ ನಾ ಇಲ್ಲಿಂದೆಲ್ಲ 500 ರೂಪಾಯಿ ಕೊಟ್ಟಾರ ರೀ ಬ್ಲೌಸ್ ಪೀಸ್ ತೊಗೊರವ ಅಂತೇಕೆ. ಅಕೌಂಟಿಗೆ ಹಾಕಿದ್ರು ನಾ ಏನದ ಈಗ ಇಲ್ಲಿ ತೊಗೊಂಡು ಏನು ಮಾಡ್ಲೇವ, ಏನು ತೊಗೊಳೋದು ಬೇಡ ಬಿಡೋದು ಬೇಡ. ಆದಷ್ಟು ಈಗ 4 ದುಡ್ಡು ಜಮಾ ಹಾಕ್ಬೇಕು ನಾವು ಅಂತೇಳಿ ರೂಪಾಯಿ ಕೂಡಿಡ್ಬೇಕು ಈ ಸದ್ದಿನ ಪರಿಸ್ಥಿತಿಗೆ ಅಂಥೇಳಿ ವಾಪಸ್ಸು ಅವರಿಗೆ ಹಾಕಿದೆ. ಜಮಾ ಇಡ್ರಿ ಅಲ್ಲೇ ಎಷ್ಟು ಆಗ್ತದೆ ಅಷ್ಟು ಜಮಾ ಹಾಕ್ತೀನಿ ನಾನು ಅಂತೇಳಿ. ಯಾಕೆ ಆಗ್ಲತ್ತರವ ಅಂತೇಕೆ ಅಂದರು. ನಾನು ಕೊಡ್ಬೇಕು ನೋಡ್ರಿ. ನಾನು ಕೊಡ್ಬೇಕು ನಮ್ಮವ್ಗೆ ಕೊಬ್ಬರಿ ಕುಬ್ಸ. ನಾನು ಕೊಡೋದೇ ಆಗಲ್ರಿ. ನಾ ಬಂದು ದೂರ ಕುಂತೀನಿ. ನಮ್ಮವ್ಗೆ ಏನು ಕೊಬ್ಬರಿ ಕುಬ್ಸ ಕೊಡೋದಾಗ್ತದ ರೀ ಹೇಳ್ರಿ. ಹಿಂಗೆ ರೀ ನಾವು ತೊಗೊತೀವಿ. ಆದರೆ ಯಾವಾಗ ಆಗ್ತದ ನೋಡ್ಬೇಕು ನಮ್ಮವ್ಗೆ ಕೊಡೋ. ಪ್ಯಾಂಟ್ ಇಟ್ರನು ನಿನಗೆ ಬ್ಲ್ಯಾಕ್ ಉಟ್ಕೋಬಾರ್ದಲ್ಲ ಅಪ್ಪ. ಶಿವಮನ್ ಎಲ್ಲದು ಬ್ಲ್ಯಾಕ್ ಇಲ್ಲದು. ಬ್ಲ್ಯಾಕ್ ಇಲ್ಲ ಬಟ್ಟೆನೂ ನಾವು ಬ್ಲ್ಯಾಕ್ ಬಟ್ಟೆ ಹಾಕಬಾರ್ದು ನೀನು. ಹಂಗೆ ಅನ್ಬಾರ್ದಪ್ಪ. ಏನು ನಡೆಸ್ಬೇಕಲ್ಲ ಪದ್ಧತಿ. ಓಕೆ ಸ್ನೇಹಿತರೆ, ಹೌದು ತೊಗೊಂಬಂದಿನಿ ಅಲ್ತನ ಬೇಡ ಅಂದಿನಿ. ಇದು ತಂದಿಲ್ಲ ಅಂತಂದಿನಿ ನಾನು. ತಿನ್ನು ಸ್ವಚ್ಛ ಫ್ರೆಶ್ ಅಪ್ ಆಗಿಬಿಟ್ಟು ತಿನ್ನು ಆಯಿತಾ. ಹಿಂಗೆ ನೋಡು ಹೆಂಗೆ ನೋಡು ಮ್ಯಾಗ ಸಕ್ಕರೆ ಪುಡಿ ಹೊಡೆದಾರ. ಶಂಕರಪಾಳೆ ಈಸು ಕರ್ಚಿಕಾಯಿ. ಹಿಂಗೈತೆ ನೋಡ್ರಿ. ಓಕೆ ಸ್ನೇಹಿತರೆ, ಸಿಗನ್ರಿ ಮತ್ತು ಇವತ್ತು ಕೆಲಸದೊಳಗೆ ಬಿಜಿ ಆಯ್ತೀನಿ. ಸಂಡೇ ಮನೆಯಾಗ ಇರ್ತೀವಿ ಅನ್ನಷ್ಟೇ ಆಗತ್ತೆ ನೋಡ್ರಿ. ಆದ್ರೆ ಇವತ್ತು ಸ್ವಲ್ಪ ವಾರದಾಗ ಒಂದು ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಳ್ಳೋದಂದ್ರೆ ಡಬ್ಬಿ ಡುಸ್ಕಿ ಆ ಕಡೆ ಎಲ್ಲ ಆಗಿರ್ತಾವೆ. ಅವೆಲ್ಲ ಸ್ವಲ್ಪ ನೀಟಾಗಿ ಇಟ್ಟು ಕಸ ಹುಡ್ಕೊಂಡು ಗ್ಯಾಸ್ ಅದೆಲ್ಲ ಒರೆಸ್ಕೊಂಡು ಅಡುಗೆ ಮನೆ ಇದು ಎಲ್ಲ ಅಷ್ಟು ಮನೆ ನೆಲ ಒರೆಸ್ಕೊಂಡು ಅವಿಸ್ ಬಟ್ಟೆ ತೊಳೆದಾಕದ್ರಾಗ ಕಂಟ ಕರ್ರ ಅನ್ನತ್ತೆ ನೋಡ್ರಿ. ಮತ್ತು ಅಡುಗೆ ಮಾಡ್ಬೇಕು. ಊಟಕ್ಕೆ ಅಡುಗೆ ಮಾಡಿಕೊಂಡು ಅವು ಅಂಟಿ ಕಟ್ಟೆ
ಅಡುಗೆ ಮಾಡಿಕೊಂಡು ಅದು ಎಲ್ಲ ಮಾಡಿದ್ರಾಗ ಒಂದು ಪ್ಯಾಕೆಟ್ ಹಾಲು ತುಂಬ ಚಹಾ ಮಾಡ್ತೀನಿ. ಬ್ರೆಡ್ ಅವಲ್ಲ ಚಹಾ ಬ್ರೆಡ್ ತಿಂದು ಮ್ಯಾಗ ಬಟ್ಟೆ ಒಯ್ದು 3 ಅಂತಸ್ತು ಮ್ಯಾಗ ಹೋಗ್ಬೇಕು ರೀ. ನಾನು ಬಟ್ಟೆ ತೊಳಿಬೇಕಂತಂದ್ರೆ 3rd ಫ್ಲೋರ್ ದಾಟ್ಕೊಂಡು ಹೋಗಿ ಬಟ್ಟೆ ತೊಳಿಬೇಕು. ಓಕೆ ಸ್ನೇಹಿತರೆ, ಸಿಗನ್ರಿ. ಬಟ್ಟೆ ತೊಳೆಯೋದಕ್ಕೆ ಎದ್ದು ಹೊಡೆದಂಗೆ ಆತೈತಿ. ಹೋಗಿ ಬಡ ಸಾಬೂನು ಪುಡಿಯಾಗಿ ಎದ್ದಿಟ್ಟು ಬರ್ತೀನಿ. 3 ಅಂತಸ್ತು ಮೆಟ್ಲು ಹತ್ಕೊಂಡು ಹೋಗ್ಬೇಕ್ರಿ. ಹತ್ಕೊಂಡು ಹೋಗಿ ಬಟ್ಟೆ ತೊಳೆದು ಬರುವಾಗ ಕಾಲು ನಿಕ್ಕೋಸಿಗೆ ಬಿದ್ದಂಗೆ ಆಗಿಬಿಡ್ತಾವೆ, ಉಸಿರು ಇಲ್ಲಾರ್ದಂಗೆ ಆಗಿಬಿಡ್ತಾವೆ ಹೋಗಿ ಬರೋದ್ರಾಗ. ಓಕೆ ಸಿಗನ್ರಿ. ಮತ್ತು ಸಾಧ್ಯ ಆದಷ್ಟು ವಿಡಿಯೋ ತೊಗೊತೀನಿ ಅಂತ. ಓಕೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ತುಪ್ಪದ ಪ್ಯಾಕೆಟ್ ನೋಡಿರಿ, ಅರ್ಧ kg ತುಪ್ಪ ಐತಿ. ಇದು ಮಸ್ತ್ ಊರ ಮನೆಯರೇ ರೀ. ನಮ್ಮ ತಮ್ಮನ ಹೆಂಡತಿ ಅವ್ರ ಮನೆ ಕಡೆಯವರು ಊರ ಮನೆಯಾಗೇ ಮಾಡಿ ಪ್ಯಾಕೆಟ್ ಮಾಡಿ ಮಾರ್ತಾರಂತ. ಮನೆ ಹೋದಾಗ ತೊಗೊಂಬಂದಿದ್ರು. ಊಟ ಮಾಡಿದ್ನೆಲ್ಲ ತುಪ್ಪ ಹಾಕ್ಕೊಂಡು ಮಸ್ತ್ ಇತ್ತು. ಚಲೋ ಐತೆ ನೋಡಿ ತುಪ್ಪ, ಎಲ್ಲಿ ತಂದಿರ್ಬೇ ಅಂತ ಅಂದೆ ನಾನು. ಇಲ್ಲ ವೀರೇಶ ತೊಗೊಂಬಂದನ, ಬೇಗರು ಕೊಟ್ಟು ಕಳ್ಸ್ಯಾರ. ಹಿಂಗೆ ಅವ್ರ ಊರಾಗ ಯಾರ ಮನೆಗೆ ತುಪ್ಪ ಮಾಡ್ಕೆ ಮಾರ್ತಾರತ್ತ, ಏನದತ್ತ ಪ್ಯಾಕೆಟ್ ಮಾಡಿ ಮಾರ್ತಾರಂತ. ಚಲೋ ಅದಾವ ತುಪ್ಪ ಅಂದ್ಲು. ಹಂಗಾರೆ ನನಗೆ ಒಂದು ಸಾರಿ ಇನ್ನೇನು ಬರ ಮುಂದೆ ತೊಗೊಂಬ ಅಂತನ್ಬೇ ಅಂದಿದ್ದೆ ನಾನು. ನೋಡ್ರಿ ಚಲೋ ಐತ್ರಿ ತುಪ್ಪ ಮಾತ್ರ ಭಾಳ ಮಸ್ತ್ ಐತಿ. ನನಗೆ ಭಾಳ ಇಷ್ಟ ಆಗಿತ್ತು ತುಪ್ಪ. ನಾ ಯಾವಾಗಲೂ ಅಲ್ಲೇ ಊರಾಗ ಹಳ್ಳಿಯಾಗ ಇರ್ತಿದ್ವಲ್ಲ, ಊರ ಮನೆ ತುಪ್ಪ ತೊಗೊತಿದ್ದೆವು. ಅದು ಮಸ್ತ್ ಇರ್ತಿತ್ತು, ಅದ್ರ ತುಟ್ಟಿ ಭಾಳ ತುಟ್ಟಿ ಇರ್ತಿತ್ತು. ಹೀಗಾಗಿ ಇದು ಒಂದು ರೇಟ್ ಎಲ್ಲ ಕರೆಕ್ಟ್ ಐತ್ರಿ, ಆದ್ರೆ ತುಪ್ಪ ಮಾತ್ರ ಭಾಳ ಮಸ್ತ್ ಐತಿ. ಹೀಗಾಗಿ ನೋಡಿರಿ, ಮರಳಾದ ತುಪ್ಪ ನೋಡಿರಿ, ಮಸ್ತ್ ಐತ್ರಿ. ತುಪ್ಪ ಮಾತ್ರ ಭಾರಿ ಐತಿ. ಹೀಗೆ ಘಮ ಅನ್ನಕತ್ತೈತಿ. ಮತ್ತು ಪ್ಯಾಕೆಟ್ ಹೊಡೆದಿಲ್ಲ ಏನಿಲ್ಲ, ಮಸ್ತ್ ಘಮ ಅನ್ನಕತ್ತೈತಿ ನೋಡಿರಿ. ಆಹಾ, ತುಪ್ಪದ ಸ್ಮೆಲ್ಲೇ ಆ ಥರ ನೋಡಿರಿ. ಇದು ಮಸ್ತ್ ಐತ್ರಿ. ಹೀಗಾಗಿ ಅದು ಊರ ಮನೆ ತವಲಿ ಮಾಡಿ ಪ್ಯಾಕೆಟ್ ಮಾಡಿ ಮಾರಾಕತ್ತಾರ ಅಂತಂದ್ರಲ್ರಿ, ಅದು ನ್ಯಾಚುರಲ್ ತುಪ್ಪನೇ ಐತಿ. ನಿಜ ನಾವು ಊಟ ಮಾಡಿದಾಗ ಗೊತ್ತಾಗುತ್ತೆ. ನಾವು ಈ ಡಬ್ಬಿ ತುಪ್ಪ, ಪ್ಯಾಕೆಟ್ ತುಪ್ಪ ಬೇರೆನೇ ಬರ್ತಾವಲ್ರಿ, ಜರ್ಸಿ ಹಾಕೊಳ್ಳೋದು ಅದು ಅಂಥವು ನನಗೆ ಇಷ್ಟ ಆಗಂಗಿಲ್ಲ. ಯಾಕಂದ್ರೆ ಅದು ಪ್ಯಾಕೆಟ್ದೊಳಗೆ ತುಪ್ಪ ಬರ್ತಾವಲ್ರಿ, ಅದು ಸ್ವಲ್ಪನೂ ಸ್ಮೆಲ್ ಇರೋಲ್ಲ. ನೋಡೋದಕ್ಕೆ ಒಳ್ಳೆಯ ಥರ ಇರ್ತೈತಿ, ಸ್ವಲ್ಪನೂ ಸ್ಮೆಲ್ ಇರಲ್ಲ, ಅಂಥದ್ದು ಊಟ ಮಾಡೋಕ್ಕೆ ಆಗಂಗಿಲ್ಲ. ಹೀಗಾಗಿ ಇದು ಸ್ಮೆಲ್ ಮಾತ್ರ ಮಸ್ತ್ ಐತ್ರಿ. ಹಂಗೆ ಮರಳಾಗೈತಿ, ಚಂದ ಐತ್ರಿ. ವಿಡಿಯೋದಾಗ ಅಷ್ಟು ಕೆಂಪು ಕಾಣೋದು, ತುಪ್ಪ ಮಾತ್ರ ಭಾಳ ಕೆಂಪು ಚಂದ ಐತಿ. ಹೀಗಾಗಿ ಮನ್ಯಾಗ ನ್ಯಾಚುರಲ್ ತುಪ್ಪ ಅಲ್ರಿ. ಹೀಗಾಗಿ ನಾನು ಭಾಳ ಇಷ್ಟಪಟ್ಟೆ. ಊಟ ಮಾಡೋ ಮುಂದೆ ಗೊತ್ತಾಗತ್ತೆ ರೀ ನ್ಯಾಚುರಲ್ ತುಪ್ಪ ಯಾವುದು, ಪ್ಯಾಕೆಟು ಅಂಗಡಿಯಂತೂ ಇದ್ರ ತುಪ್ಪ ಯಾವುದು ಅನ್ನೋದು, ಸೀಲಾದ ತುಪ್ಪ ಯಾವುದು ಅನ್ನೋದು. ಹೀಗಾಗಿ ನನಗೆ ಭಾಳ ಇಷ್ಟ ಆಯಿತು. ನನಗೆ ಇನ್ನೊಂದು ಸರಿ ಬರೋ ಮುಂದೆ ಹೇಳ್ಬೇ, ರೇಷೆ ತೊಗೊಂಬರಲ್ಲಕ್ಕ ಅಂತಂದೆ. ಯಾಕೆ ಅಲ್ಲಕ್ಕೆ ತೋರವ ಹೇಳ್ತೀನಿ ಅಂತಂದ್ರು. ಅದಕ್ಕೆ ಮನೆ ತಮ್ಮ ಬಂದನಲ್ರಿ, ಬರೋ ಮುಂದಾಗ ಏನದ ತೊಗೊಂಬಂದನಂತ, ಹಬ್ಬಕ್ಕೆ ಬರೋ ಮುಂದೆ ತೊಗೊಂಬಂದನಂತ. ಹಂಗೆ ಅವ್ರು ಒಂದು ಪ್ಯಾಕೆಟ್ ಇಟ್ಕೊಂಡು ನನಗೊಂದು ಪ್ಯಾಕೆಟ್ ಕಟ್ಟ್ಯಾರ ನೋಡ್ರಿ ಹೆಂಗೈತಿ. ನಾವು ಇಲ್ಲಿ ಬಂದದೀವಿ ಅಂದರೂ ಅವ್ರ ಪ್ರೀತಿ ಮಿಸ್ ಮಾಡ್ಕೊಳಲ್ರಿ ಸ್ನೇಹಿತರೆ. ನಾವು ಅವ್ರ ಜೊತೆಗೆ ಇದೀವಿ ಅನ್ನೋ ಥರ ನಮ್ಮನ್ನ ಅಷ್ಟು ಪ್ರೊಟೆಕ್ಟ್ ಮಾಡ್ತಾರೆ, ಅಷ್ಟು ಕಾಳಜಿ ವಹಿಸ್ತಾರೆ. ಊಟಕ್ಕೆ ಮಾತ್ರ ಮರಗಬೇಡ್ರಿ. ಒಟ್ಟಕ್ಕೆ ಎಲ್ಲನೂ ಒಂದು ಕಾಳು ಕಡಿ 5 ಲೀಟ್ರ್ ಎಣ್ಣೆ ಸುದಕ್ಕೆ ಅವರೇ ಹಚ್ಕೊಟ್ರೆ ನೋಡ್ರಿ, ನಮಗೆ ಅವರೇ ಕಳಿಸ್ಕೊಟ್ರೆ. ಏನು ಕೊಂಡಲ್ಲ ಇಲ್ಲಿ. ನಾನು ಕಾಯಿಪಲ್ಲೆ ಅಂದರೆ ಸ್ವಲ್ಪ ತರಕಾರಿ ತೊಗೊತೀನಿ, ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿ ಇಂಥದ್ದು ಏನ್ರಿ ತರಕಾರಿ, ಆಮೇಲೆ ಹಾಲು ಮೊಸರು ಇಷ್ಟು ತೊಗೊತೀನಿ ಹೊರತು ಏನು ಕೊಂಡಲ್ಲ ಇಲ್ಲಿ. ಎಲ್ಲ ಅಷ್ಟು ಅವರೇ ನೋಡ್ಕೊತಾರೆ. ಯಾಕಂದ್ರೆ ಬಸ್ಸಿಗೆ ಹೆಂಗೂ ತಂಗಿ ಗಂಡು ಬರ್ತಾನಲ್ರಿ, ಹೀಗಾಗಿ ಅವ್ರು ಡ್ಯೂಟಿಗೆ ಮ್ಯಾಗ ಬರ್ತಾರಲ್ಲ, ಎಲ್ಲನೂ ಬಸ್ಸಿಗೆ ಇಟ್ಟು ಕಳಿಸ್ತಾರೆ. ಏನೇನು ಕೊಂಡಲ್ರಿ ನಾವು ಇಲ್ಲಿ. ಏನಿಲ್ಲ, ಆದಷ್ಟು ದುಡಿಬೇಕು, 4 ದುಡ್ಡು ಸಂಪಾದನೆ ಮಾಡ್ಬೇಕು, ಇದಷ್ಟೇ ನಮ್ಮ ತಲೆಗಿರೋದು ನೋಡ್ರಿ. ಓಕೆ ಸ್ನೇಹಿತರೆ, ನೀವು ಕೂಡ ಎಲ್ಲರೂ ನಮ್ಗೆ ಹಾರೈಸ್ರಿ. ಹೆಂಗೈತೆ ನೋಡ್ರಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಹೊಸಬರು ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ ಬಾಯ್ ಸ್ನೇಹಿತರೆ.